ಹಾಯ್ ಹಲೋ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತೊಂದು ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್, ಬಟ್ ಎಟ್ ಎಫೆಕ್ಟಿವ್ ಟಾಪಿಕ್ ನಾನು ನಿಮಗೆ ಜೊತೆಗೆ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅದು ಅಂತಂದ್ರೆ, ತುಂಬ ಜನ ದೇರ್ ಇಸ್ ಎ ಥಿಂಗ್ ಕಾಲ್ಡ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಪರ್ಸನಲ್ ಫೈನಾನ್ಸ್ ಆ್ಯಂಡ್ ಕಾರ್ಪೊರೇಟ್ ಫೈನಾನ್ಸ್ ಆರ್ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ಗೆ ತುಂಬಾನೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಬಟ್ ತುಂಬ ಜನಕ್ಕೆ ಏನಾಗುತ್ತೆ, ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗ್ಬಿಟ್ಟು ಒಂದು ಮಾಡ್ತಾರೆ, ಇನ್ನೊಂದನ್ನ ಬಿಟ್ಬಿಡ್ತಾರೆ. ಅಂದರೆ ಪರ್ಸನಲ್ ಫೈನಾನ್ಸ್ನ ಮಾಡ್ತಾರೆ, ಇಲ್ಲ ಅಂದ್ರೆ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ನ ಮಾಡ್ತಾರೆ. ಸೊ ಏನಪ್ಪ ಇದನ್ನ ನೋಡೋಕ್ಕೆ ಅಂತ ಹೋಗೋಣ ಇವತ್ತು. ಏನಿದು ಪರ್ಸನಲ್ ಫೈನಾನ್ಸು ಮತ್ತು ಇನ್ವೆಸ್ಟ್ಮೆಂಟ್ ಫೈನಾನ್ಸ್ಗೆ, ಈಗ ಅಂದರೆ ಕಾರ್ಪೊರೇಟ್ ಫೈನಾನ್ಸ್ಗೆ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಪರ್ಸನಲ್ ಫೈನಾನ್ಸ್ ಇಸ್ ನಥಿಂಗ್ ಬಟ್ ನೀವು ನಿಮ್ಮ ಹತ್ರ ಬಂದಿರುವಂಥ ದುಡ್ಡನ್ನ ಹೌ ವೆಲ್ ಯು ಆರ್ ಗೋಯಿಂಗ್ ಟು ಮ್ಯಾನೇಜ್ ದಟ್ ಒನ್ ಅಂತ ಅಂದರೆ ಡೇ ಟು ಡೇ ಆ್ಯಕ್ಟಿವಿಟೀಸಿಗೆ ಬೇಕಾಗಿರೋಂಥದ್ದು, ಪರ್ಸ್ನಲ್ ಎಕ್ಸ್ಪೆಂಡಿಚರ್ಸ್ಗೆ ಬೇಕಾಗಿರೋಂಥದ್ದು, ನೀವು ಕ್ರೆಡಿಟ್ ಕಾರ್ಡ್ ತೊಗೊಂಡಿರೋಂಥದ್ದು ಇರ್ಬೋದು, ಲೋನ್ಸ್ ತೊಗೊಂಡಿರೋಂಥದ್ದು ಇರ್ಬೋದು, ನಿಮ್ಮ ಮನೆ ಸೇವಿಂಗ್ಸಿಗೆ ಅಂತ ಇಟ್ಟಿರ್ಬೋದು, ಯಾವುದಾದ್ರು ಲೋನ್ಗೋಸ್ಕರ ತೊಗೊಂಡಿರೋಂಥದ್ದು ಇರ್ಬೋದು, ಕೈ ಸಾಲ ಅಂತ ಇರ್ಬೋದು, ಇಲ್ಲ ಎಂಟರ್ಟೈನ್ಮೆಂಟ್ಸ್ ಅಂತ ಇರ್ಬೋದು, ಇಲ್ಲ ಹೊರಗಡೆ ಹೋಗಿ ತಿಂಡಿ ತಿನ್ನೋವಂಥದ್ದು, ಊಟ ಮಾಡೋವಂಥದ್ದು, ಈ ಥರದ್ದು ಏನೇ ಆದರೂ ದಿಸ್ ಆರ್ ಆಲ್ ಕಮ್ಸ್ ಅಂಡರ್ ಪರ್ಸನಲ್ ಫೈನಾನ್ಸ್. ಇನ್ನೊಂದು ಇನ್ವೆಸ್ಟ್ಮೆಂಟ್ ಫೈನಾನ್ಸ್ ಅಂತ ಬರ್ತದೆ, ಕಾರ್ಪೊರೇಟ್ ಫೈನಾನ್ಸ್. ಅಂದರೆ ಇಟ್ಸ್ ನಥಿಂಗ್ ಬಟ್ ಇನ್ವೆಸ್ಟ್ಮೆಂಟ್ ಇನ್ ಈಕ್ವಿಟೀಸು, ಬಾಂಡ್ಸು, ರಿಯಲ್ ಎಸ್ಟೇಟು, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ಇನ್ವೆಸ್ಟ್ಮೆಂಟ್ ಪ್ರೊಫೈಲ್. ಇದನ್ನು ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಅದ್ರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ, ಕನ್ಫ್ಯೂಷನ್ ಆಗೋಗ್ತಾರೆ. ಅಂದರೆ ಒಂದನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇನ್ನೊಂದನ್ನ ಬಿಟ್ಕೊಡ್ಬೇಕಾ, ಇಲ್ಲ ಈಗ ನಾವು ಯಾವುದೋ ಒಂದು ಮನೆ ತೊಗೊಳ್ಬೇಕಂತ ಇರುತ್ತೆ, ಆ ಮನೆ ಡ್ರೀಮ್ಗೋಸ್ಕರ ಇನ್ನೊಂದನ್ನ ಏನಕ್ಕೋ ಕಾಂಪ್ರಮೈಸ್ ಆಗಬೇಕಾ, ಇಲ್ಲ ಕನ್ವಿಕ್ಷನ್ ಆಗಬೇಕಾ, ಇಲ್ಲ ಅದ್ರ ಬಗ್ಗೆ ನಾವು ಬಿಟ್ಕೊಟ್ಬಿಡ್ಬೇಕಾಗತ್ತಾ, ಈ ಥರದ್ದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ. ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬಟ್ ಅದ್ರ ಮುಂಚೆ ಇದಕ್ಕೆ ನೀವು ತಿಳ್ಕೊಂಡಿದ್ರೆ ತುಂಬಾ ಅಗತ್ಯ ಆಗುತ್ತೆ. ಸೊ ಏನಪ್ಪ ಇದು, ಹೆಂಗೆ ನಾವು ಮ್ಯಾನೇಜ್ ಮಾಡೋದು? ತುಂಬ ಜನಕ್ಕೆ ಏನಪ್ಪ ಅಂದರೆ, ಎಷ್ಟೋ ಜನದ್ದು ಡ್ರೀಮ್ ಇರುತ್ತೆ, ನನಗೆ ಒಂದು ಮನೆ ತೊಗೊಳ್ಬೇಕು ಅಂತ. ತುಂಬ ಜನದ್ದು ಡ್ರೀಮ್ ಇರುತ್ತೆ, ನಾನು ಒಂದು ಕಾರ್ ತೊಗೋಬೇಕಂತ. ತುಂಬ ಜನದ್ದು ಡ್ರೀಮ್ ಇರುತ್ತೆ, ನಾನು ಒಂದು ಗ್ಯಾಜೆಟ್ ತೊಗೋಬೇಕಂತ ಇರುತ್ತೆ. ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ, ಒಂದು ಮಗುಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕಂತ. ಇದು ಸುಮಾರು ಜನಕ್ಕೆ ಇದು ಸಾಧ್ಯ ಆಗ್ತಾ ಇರ್ಬೋದು. ಅಂದರೆ ದೇ ಮೇ ಬಿ ಗೋಯಿಂಗ್ ಫಾರ್ ಲೋನ್ ವಿತೌಟ್ ಆಪ್ಷನ್, ದೇ ನೋ ಡೌಟ್. 100% ಯಾರೇ ಒಬ್ಬರು ಮನೆ ಮಾಡಬೇಕಂತ ಅಂದ್ರೂ ಲೋನ್ಗೆ ಹೋಗಲೇಬೇಕಾಗತ್ತೆ. ಯಾರೂ ಈಗ 30 ವರ್ಷ 35 ವರ್ಷದ ಇರೋವಂಥ ಹುಡುಗನಿಗೆ, ಇಲ್ಲ ಯಾರಾದರೂ ಆ್ಯಸ್ ಎ ಪರ್ಸನ್ ಅವನಿಗೆ ಅಷ್ಟೊಂದು ದುಡ್ದಕ್ಕೆ ಆಗದೆ ಇರ್ಬೋದು. ಅಂದರೆ 100% ಇಟ್ ಈಸ್ ನಾಟ್ ಪಾಸಿಬಲ್ ಅಂಟಿಲ್ ಅನ್ಲೆಸ್ ಅವ್ರ ಫೋರ್ ಫಾದರ್ಸು ಯಾರಾದರೂ ದುಡ್ಡು ಮಾಡಿಟ್ಟಿದ್ರೆ ಮಾತ್ರ ಅವನು ವಿತೌಟ್ ಲೋನು ತೊಗೊಳಕ್ಕೆ ಸಾಧ್ಯ ಇರುತ್ತೆ. ಬಟ್ ಅದನ್ನು ಮ್ಯಾನೇಜ್ ಮಾಡೋದು ಹೆಂಗೆ? ಈಗ ಅವನಿಗೆ ಡ್ರೀಮ್ ಇರುತ್ತೆ, ಅವನು 60 ವರ್ಷಕ್ಕೆ ಆ್ಯಸ್ ಎ ಅಡ್ವೈಸರ್ ಹತ್ರ ಹೋಗ್ಬಿಟ್ಟು ಕೇಳಿದಾಗ, ನೀನು ಒಂದಿಷ್ಟು ಸ್ಟಾರ್ಟ್ ಮಾಡು, ಸೇವಿಂಗ್ಸ್ ಮಾಡು, ಒಂದು 10 ವರ್ಷ ದುಡ್ಡು ಮಾಡು, ಆಮೇಲೆ ನೀನು ಮನೆ ತಗೋ. ಅಷ್ಟರೊಳಗಡೆ ಆ ಡ್ರೀಮು ಅವನಿಗೆ ಕಾಂಪ್ರಮೈಸ್ ಹೋಗ್ಬಿಡ್ತಾನೆ. ಬಟ್ ಅದನ್ನು ಡ್ರೀಮ್ ಅವನಿಗೆ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ. ಅದೇ ಥರ ಕಾರ್ಗೆನೂ ತುಂಬ ಜನ ಅಂದ್ಕೊಂಡಿರ್ತಾರೆ. ಎಷ್ಟೊಂದು ಜನ ನಾವು ಈ ಥರ ಕಾರ್ ತೊಗೋಬೇಕಿತ್ತು, ನಾನು ಈ ಥರ ಕಾರ್ ತೊಗೋಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಆಗೋದೇ ಇಲ್ಲ. ಮತ್ತು ಅದೇ ಅಡ್ವೈಸರು ಈ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ನೀವು ಒಂದು 5 ವರ್ಷ ದುಡೀರಿ, 5 ವರ್ಷ ಮಾಡಿ ಅದನ್ನು ಸ್ವಂತವಾಗಿ ತಗೊಳ್ಳಿ, ಅದೆಲ್ಲ ಹೇಳ್ತಾರೆ. ಬಟ್ ಅದೇ ಟೈಮಲ್ಲಿ ಆ ಡ್ರೀಮ್ ಅಂತ ಏನಿರುತ್ತೆ ಅದು ಒಳಗಡೆನೇ ಸತ್ತೋಗ್ಬಿಡುತ್ತೆ. ಈ ಥರ ಪ್ಲ್ಯಾನ್ ಮಾಡಿಕೊಂಡು ಹೆಂಗೆ ನಾವು, ಅಂದರೆ ಲೋನಿಗೆ ನಾವು ಅಡಿಕ್ಷನ್ನು ಆಗಬಾರ್ದು, ಅಟ್ ಎ ಸೇಮ್ ಟೈಮ್ ನಮಗೆ ಆ ಕಟ್ಟೋವಂಥ ಇಂಟ್ರೆಸ್ಟ್ ಏನಿರುತ್ತೆ, ಇಲ್ಲ ಆ ಕಟ್ಟೋವಂಥ EMI ಏನಿರುತ್ತೆ ಅದು ಬರ್ಡನೂ ಆಗಬಾರ್ದು. ಅದನ್ನು ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ನಾವು ಇವತ್ತು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ ಯಾವ್ಯಾವ ಥರ ನಮಗೆ ಆಪ್ಷನ್ಸ್ ಎಲ್ಲ ಇದ್ದಾವೆ ಅಂತ ನೋಡೋಕ್ಕೆ ಅಂತ ಹೋಗೋಣ. ಈಗ ಹೆಂಗಪ್ಪ ಅಂತಂದರೆ, ಈ ಪರ್ಸ್ನಲ್ ಫೈನಾನ್ಸ್ನ ಮ್ಯಾನೇಜ್ ಮಾಡೋದು ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಯಾವುದೇ ಒಬ್ಬ ಮನುಷ್ಯನಿಗೆ ಅದೇ ಈಗ ಒಬ್ಬ ಹುಡುಗ ಇರ್ಬೋದು, ಇಲ್ಲ ಹುಡುಗಿ ಇರ್ಬೋದು, ಇನ್ ದೇರ್ ಮಿಡ್ 30 years, ಅರೌಂಡ್ 35 years ಇರೋವಂಥ ಹುಡುಗರು ಇರ್ಬೋದು, ಅವ್ರಿಗೊಂದು ತುಂಬಾ ಆಸೆ ಇರುತ್ತೆ ಮನೆ ತೊಗೊಳ್ಬೇಕನ್ನೋದು ಒಂದು ಆಸೆ ಇರುತ್ತೆ, ಕಾರ್ ತೊಗೊಳ್ಬೇಕಂತ ಆಸೆ ಇರುತ್ತೆ, ಜ್ಯುವೆಲರೀಸ್ ತೊಗೊಳ್ಬೇಕಂತ ಆಸೆ ಇರುತ್ತೆ,
ದೇರ್ ಆರ್ ಸೋ ಮೆನಿ ಡ್ರೀಮ್ಸ್ ಇರುತ್ತೆ. ಇದೇ ಥರ ಸುಮಾರು ಡ್ರೀಮ್ಸ್ಗಳು ಈಗಿನ ಯಂಗ್ ಜನ್ರೇಷನ್ದು ಇಟ್ ಈಸ್ ಎ ಪರ್ಟಿಕ್ಯುಲರ್ ಕಾಮನ್ ಥಿಂಗ್. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಏಬಲ್ ಟು ಮ್ಯಾನೇಜ್ ಇಟ್ ವೆರಿ ವೆಲ್. ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದು ಇಸ್ ನಾಟ್ ಇಂಪಾರ್ಟೆಂಟ್. ಡ್ರೀಮ್ಸ್ನ ಫುಲ್ಫಿಲ್ ಮಾಡಿದ್ಮೇಲೆ ಹೌ ಟು ಮ್ಯಾನೇಜ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ವಿತ್ ಕಮ್ಸ್ ಟು ಪರ್ಸ್ನಲ್ ಫೈನಾನ್ಸ್. ಹೆಂಗಪ್ಪ ಅಂತಂದರೆ ಈಗ ಯಾವುದೇ ಮಿಡ್ ಟೀನಲ್ಲಿ ಅರೌಂಡ್ 35 ಇಯರ್ಸ್, ಈಗ ಆ್ಯಾವ್ರೇಜ್ ಅರೌಂಡ್ 30 ಇಯರ್ಸ್ ಇರುವಂಥ ಒಬ್ಬ ಮನುಷ್ಯ ಯಾರಾದರೂ ಹೋಮ್ ಲೋನ್ ತೊಗೊಂಡಿದ್ದಾನೆ ಅಂತ ಅಂದರೆ ಅಟ್ಲೀಸ್ಟ್ ಒಂದು 25 ಇಯರ್ಸು ಲೋನ್ ಹೋಗ್ತಾನೆ ಅಂತ ಇಟ್ಕೊಳ್ಳೋಣ. ಮೇ ಬಿ ದಟ್ ಹೌಸ್ ಕಾಸ್ಟ್ ಅರೌಂಡ್ 1 CR ಅಂತ ಇಟ್ಕೊಳ್ಳೋಣ. ಮೇ ಬಿ ಹಿ ವಿಲ್ ಬಿ ಪೇಯಿಂಗ್ ಅರೌಂಡ್ 20% ಆಫ್ ದ ಟೋಟಲ್ ಅಮೌಂಟ್. ಅಂದರೆ 1 crore ಅವನು 20%ನ ಡೌನ್ ಪೇಮೆಂಟ್ ಆಗಿ ಕೊಟ್ಟರು he may be going for around 80 lakh rupees ಲೋನ್ಗೆ ಹೋಗ್ತಾನೆ. 80 lakh ಲೋನ್ಗೆ ಹೋಗ್ತಾ ಅಂತಂದರೆ ಅವನು ಸಪೋಸ್ ಇಫ್ he goes for 80 lakh loan rupees, ಅಟ್ ಪ್ರೆಸೆಂಟ್ ಇನ್ ಕಂಡೀಷನ್ ಪ್ರಕಾರ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 8.6, ಸಮ್ವೇರ್ ಇಟ್ ಇಸ್ ಇನ್ ವೇರಿಂಗ್ ಬಿಟ್ವೀನ್ ಸಮ್ವೇರ್ ಅರೌಂಡ್ 8.25 ಆರ್ 8.3 ಇಂದ 8.7 ಆರ್ 9% ತನಕನೂ ಇದೆ. ಇನ್ ದಟ್ ಕೇಸ್ ನಾನು ಆವ್ರೇಜ್ ಅರೌಂಡ್ 8.6 ಅಂತ ತಗೊಂಡ್ರೆ ಸೇ ಸಮ್ವೇರ್ ಅರೌಂಡ್ 8.6% ಆವ್ರೇಜು ಫಾರ್ ನೆಕ್ಸ್ಟ್ 25 ಇಯರ್ಸ್ ಅವ್ನು ಏನಾದ್ರು ಲೋನ್ ತೊಗೊಳ್ತಾನೆ ಅಂತ ಇಟ್ಕೊಂಡ್ರೆ ಅವನದು EMI ಬಂದ್ಬಿಟ್ಟು 63,000 ಇಂದ 64,000 rupeesಗೆ EMI ಬರುತ್ತೆ. ಅಪಾರ್ಟ್ ಫ್ರಮ್ ವಾಟ್ ಹಿ ಪೇಯ್ಡ್ ಅರೌಂಡ್ 20-25 lakhs, ದಟ್ ಈಸ್ ಅ ಡಿಫ್ರೆಂಟ್ ಒನ್. ಬಟ್ 25 ವರ್ಷಕ್ಕೆ ಅವನು 64,000 ಅವನು EMI ಏನು ಪೇ ಮಾಡ್ತಾ ಇದ್ದಾನೆ. ಫಾರ್ ನೆಕ್ಸ್ಟ್ 20 years he is going to pay for 80 lakhs. His total EMI will be around 1,89 lakh or 1 lakh is ಅವನು ಪೇ ಮಾಡ್ತಾನೆ. ಅವನಿಗೆ ಅನ್ಸುತ್ತೆ ಒನ್ ಪಾಯಿಂಟ್ ಇನ್ ಟೈಮಲ್ಲಿ ಅಂದರೆ ಹಿ ಈಸ್ ಕಮಿಟೆಡ್ ಫಾರ್ ನೆಕ್ಸ್ಟ್ 25 years ಅವ್ನು ವರ್ಕ್ ಮಾಡಲೇಬೇಕಂತ ಕಮಿಟ್ ಆಗಿಬಿಟ್ಟಿರ್ತಾನೆ. ದಟ್ ಈಸ್ ಫಸ್ಟ್ ಒನ್. ದ ಸೆಕೆಂಡ್ ಒನ್ ಈಸ್ ಒಂದು ಅವನು ಆ ಲೋನಿಂದ ಹೊರಗಡೆ ಬರಬೇಕಂತಂದರೆ ಒಂದು ಆ ಪ್ರಾಪರ್ಟಿನ ಅವನು ಸೆಲ್ ಮಾಡಿ ಇನ್ನೊಂದು ಪ್ರಾಪರ್ಟಿನ ತಗೊಳ್ಬೇಕಾಗತ್ತೆ. ಬೈ ದ ಟೈಮ್ ಸೇ ಹಿ ಈಸ್ ಇನ್ ದ ಸೆಂಟರ್ ಆಫ್ ದ ಸಿಟಿ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಬೈ ವೆನ್ ಹಿ ಪರ್ಚೇಸ್ ದ ಪ್ರಾಪರ್ಟಿ, by the time of selling he is in the center of city, but after selling that property he may need to opt for new property which is very outskirts of the cities ಗೆ ಹೋಗಬೇಕಾಗತ್ತೆ, ಸ್ವಲ್ಪ ದೂರ ಹೋಗಬೇಕಾಗತ್ತೆ. we will not be able to buy that same property at same cost in the middle of the city. ಆ ಥರ ಒಂದು ಆಪ್ಷನ್ಸ್ ಇರುತ್ತೆ. ಸೊ ಇದನ್ನು ಅವನು ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. 1,89 lakhs ಅವನು ಏನು ಪೇ ಮಾಡ್ತಾನೆ, ಮೇ ಬಿ ಆಫ್ಟರ್ 25 years, even though that property costs him around 2 CR or 3 CR, he may be shortage of funds because of the inflation and all. But ಇದನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು? ಆ್ಯಂಡ್ ಮೋರ್ ಓವರ್ ಹೀ ಈಸ್ ಕಮಿಟೆಡ್ ಫಾರ್ ನೆಕ್ಸ್ಟ್ 25 years. ಎಲ್ಲೂ ಕದಲದಂಗೆ, ಅಂದರೆ ಯಾವುದೇ ಅವನ ಪ್ಯಾಷನ್ಸ್ ಏನಿರ್ದು, ಇಲ್ಲ ಅವನಿಗೆ ಬಿಸ್ನೆಸ್ ಮಾಡಬೇಕಂತ ಇಷ್ಟ ಇರುತ್ತೆ, ಇಲ್ಲ ಯು ಮೇ ಬಿ ವಾಂಟ್ ಟು ರಿಟೈರ್ಮೆಂಟ್ ಅಟ್ ದ ಅರ್ಲಿ ಸ್ಟೇಜಸ್ಸು, ಇದೆಲ್ಲನೂ ಅವನು ಕಾಂಪ್ರಮೈಸ್ ಆಗಿಬಿಡ್ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಸಲ ಅವನು ಹೋಮ್ ಲೋನ್ ತೊಗೊಂಡ ಅಂತ ಅಂದರೆ, ಸೊ ಇದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಬಂದರೆ ದೇರ್ ಈಸ್ ಎಸ್ ಲಾಟ್ಸ್ ಆಫ್ ಸಜೆಷನ್ಸು. ಅದನ್ನು ನಾವು ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದೇ ಥರ ನಮಗೆ ಮಿಡ್ ಮಾಡೋದಪ್ಪ ಅಂತಂದರೆ, ಯು ಬೈ ಎ ಪ್ರಾಪರ್ಟಿ. ಸಪೋಸ್ ನೀವೀಗ ಮಿಡ್ 30 ಅಂತ ಇಟ್ಕೊಳ್ಳೋಣ. 31 ಇಯರ್ಸಿಂದನೇ 30 ಇಯರ್ಸಲ್ಲೇ ನೀವು ಒಂದು ಪ್ರಾಪರ್ಟಿನ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಎಷ್ಟು ನೀವು ಪ್ರಾಪರ್ಟಿ 80 lakhs ನೀವು ಲೋನ್ ತೊಗೊಳ್ತೀರಾ. 80 lakhs ಲೋನ್ ತೊಗೊಂಡು ಯು ವಿಲ್ ಬಿ ಪೇಯಿಂಗ್ ಅರೌಂಡ್ 65,000 rupees, 64,000 rupees ಯು ವಿಲ್ ಬಿ ಪೇಯಿಂಗ್ ಎನ್ EMI. ಫಾರ್ ದಟ್ EMI ಟು ಕವರ್ ದಿಸ್ ಅರೌಂಡ್ 1 crore ಆಫ್ ಟೋಟಲ್ ಇಂಟ್ರೆಸ್ಟ್ ನೀವು ಹೆಚ್ಚಿಗೆ ಏನು ಪೇ ಮಾಡ್ತಾ ಇದ್ದೀರಾ ಅದನ್ನು ನೀವು ಕವರ್ ಮಾಡಬೇಕಂತ ಅಂದರೆ ವೆರಿ ಸಿಂಪಲ್ಲು. ನೀವು ವರ್ಕ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ತುಂಬಾ ಸಿಂಪಲ್ಲು, ತುಂಬಾ ಈಸಿಯೆಸ್ಟ್ ವೇ. ಏನಪ್ಪ ಅಂತಂದರೆ ಅಟ್ ದ ಸೇಮ್ ಟೈಮ್ ಯು ಜಸ್ಟ್ ಗೋ ಫಾರ್ 5,000 rupees SIP ಇನ್ ಈಕ್ವಿಟಿ, ಎನಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಅಟ್ ಆನ್ ಆವ್ರೇಜ್ ಬೇಸ್ ರೇಟ್ ಆಫ್ ಅರೌಂಡ್ 12%. ಯಾವುದೇ ಮ್ಯೂಚುವಲ್ ಫಂಡ್ ನಿಮಗೆ ಈ ರಿಟರ್ನ್ಸ್ ಕೊಡ್ತಾ ಇದೆಯಪ್ಪ ಅಂತಂದರೆ ಓವರ್ ದ ಪೀರಿಯಡ್ ಆಫ್ ನೆಕ್ಸ್ಟ್ 25 years ಯು ವಿಲ್ ಬಿ ಕವರಿಂಗ್ ಅರೌಂಡ್ 1,54 lakhs ನಿಮ್ಮ ಅಕೌಂಟಲ್ಲಿ ಬರುತ್ತೆ. ಎಷ್ಟು ಬರುತ್ತೆ? 1,54 lakhs. ಅಂದರೆ ನೀವು ಕಟ್ಟೋಂಥ 5,000 ಜಾಸ್ತಿ. ಅಂದರೆ ಯು ಥಿಂಕ್ ದಟ್ 64,000 ಜೊತೆಗೆ 5,000 ರೂಪಾಯಿ ನೀವು
ಅಡಿಷ್ನಲ್ EMI ಪೇ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡು ಯು ಸ್ಟಾರ್ಟ್ ಆನ್ SIP ಫಾರ್ ದಟ್ ಫಾರ್ ಜಸ್ಟ್ ನೆಕ್ಸ್ಟ್ 25 years, thinking that you are paying for a home loan. So that 5,000 rupees at the end of next 25 years, that will grow by around somewhere ಆ 60 ವರ್ಷದೊಳಗೆ ನಿಮಗೆ ಎಷ್ಟು ದುಡ್ಡಿರುತ್ತಪ್ಪ ಅಂತಂದರೆ ನಿಮ್ಮ ಹತ್ರ 1,52,00,000 ದುಡ್ಡಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ವಾಟ್ ಯು ಹ್ಯಾವ್ ದಟ್ ಪ್ರಾಪರ್ಟಿನೂ ಇರುತ್ತೆ, ಜೊತೆಗೆ ನೀವು ಕಟ್ಟಿರೋಂಥ ಇಂಟ್ರೆಸ್ಟೂ ವಾಪಸ್ ಬರುತ್ತೆ. ಕಟ್ಟಿರೋ ಇಂಟ್ರೆಸ್ಟಿಗೆ 52 ಲಕ್ಷ ರೂಪಾಯಿ ಜಾಸ್ತಿ ಪ್ರಾಫಿಟ್ ಕೂಡ ಬರುತ್ತೆ. ಜಸ್ಟ್ ಒಂದು 5,000 rupees SIP ಫಾರ್ ಆವ್ರೇಜ್ ರೇಟ್ ಆಫ್ ರಿಟರ್ನ್ ಅರೌಂಡ್ 12%. ತುಂಬ ಕನ್ಸರ್ವೇಟಿವ್ ಆಗಿ ತೊಗೊಂಡಿರ್ಬೋದು ಅದನ್ನು 12% ಅಂತ, ಬಟ್ ಇಷ್ಟು ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಅದೇ ಥರ ನೀವು ಕಾರ್ಗೆ ಲೋನ್ ತೊಗೊಂಡ್ರೆ ಆ್ಯಸ್ ಎನ್ ಆವ್ರೇಜ್ ನೀವು ಅರೌಂಡ್ ಕಾರ್ ಅರೌಂಡ್ 10 lakhs ಇರುತ್ತೆ ಅಂತ ಇಟ್ಕೊಳ್ಳಿ. ನೀವು ಪೇ ಮಾಡೋದು ಅರೌಂಡ್ 3 lakhs 2 lakhs ನೀವು ಪೇ ಮಾಡ್ತೀರಾ. ಅರೌಂಡ್ 8 lakh rupees ಯು ವಿಲ್ ಬಿ ಗೋಯಿಂಗ್ ಫಾರ್ ಎ ಲೋನ್ಗೆ ನೀವು ಪೇ ಮಾಡೋವಂಥದ್ದು ಅಮೌಂಟು ಸಪೋಸ್ ಇಫ್ ಯು ಪೇ ಫಾರ್ 8 lakh rupees ಅಟ್ ಆನ್ ಆವ್ರೇಜ್, ಅದು ಕೂಡ ಅರೌಂಡ್ ಸೇಮ್ ಅರೌಂಡ್ 8.1 ಇಂದ 8.9 ಅರೌಂಡ್ 9% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸೊ ದಟ್ ಕಮ್ಸ್ ಟು ಅರೌಂಡ್ ನೆಕ್ಸ್ಟ್ 7 yearsಗೆ ನೀವು ಪೇ ಮಾಡ್ತೀರಾ ಅಂತಂದರೆ ನಿಮಗೆ EMI ಅರೌಂಡ್ 12,000 rupees 12,600 rupees ನಿಮಗೆ EMI ಬರುತ್ತೆ. ಆ 12,000 ರೂಪಾಯಿ EMI ಪೇ ಮಾಡ್ತೀರಾ ಅಂತಂದರೆ ಅಟ್ ಎಂಡ್ ಆಫ್ 10 years ಆಫ್ಟರ್ 7 years ಯು ವಿಲ್ ಬಿ ಪೇಯಿಂಗ್ 10,56,743. ಅಂದರೆ ಇದಕ್ಕೆ ನೀವು ಮಾಡಬೇಕಾಗಿರೋದು ವೆರಿ ಸಿಂಪಲ್ಲು, 2,000 ರೂಪಾಯಿ. ಅಂದರೆ ನೀವು 2,000 ರೂಪಾಯಿ ಈಗ ನೀವು 12,500 rupees ಏನು EMI ಪೇ ಮಾಡ್ತಾ ಇರ್ತೀರಾ ಅದನ್ನು ನೀವು 2,500 ರೂಪಾಯಿ ಆರ್ 2,000 ರೂಪಾಯಿ 2,500 ಇಲ್ಲಿ ತೊಗೊಳ್ಳಿ. ಅಂದರೆ ನೀವು 15,000 ರೂಪಾಯಿ ಕಾರ್ ಲೋನ್ಗೆ EMI ಪೇ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ 37 yearsಗೆ ಆನ್ ಆನ್ ಆವ್ರೇಜ್ ಆಫ್ SIP ರೇಟ್ ಆಫ್ ರಿಟರ್ನ್ ಈಸ್ ಅರೌಂಡ್ 12% ಅಂತಂದರೆ ಅಟ್ ದ ಎಂಡ್ ಆಫ್ 7 years ನಿಮಗೆ 3,18,000 ರೂಪಾಯಿ ನಿಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ. ಏನಪ್ಪ ಅಂತಂದರೆ ಯು ವಿಲ್ ಬಿ ಕವರಿಂಗ್ ಯುವರ್ ಇಂಟ್ರೆಸ್ಟ್ ರೇಟ್ ಆಲ್ಸೋ, ಅಟ್ ದ ಸೇಮ್ ಟೈಮ್ ಯು ವಿಲ್ ಬಿ ಹ್ಯಾವಿಂಗ್ ಎ ಸೇವಿಂಗ್ ಎ ಅಮೌಂಟ್ ಆಲ್ಸೋ. ನೀವು ಏನು ಇಂಟ್ರೆಸ್ಟನ್ನು ನೀವು ಪೇ ಮಾಡ್ತಾ ಇದ್ದೀರಾ ಕಾರ್ ಲೋನ್ಗೆ, ದಟ್ ಅಮೌಂಟ್ ಯು ವಿಲ್ ಬಿ ಸೇವಿಂಗ್ ಇನ್ SIP ಮೋಡ್. ಸೊ ಇದನ್ನು ನೀವು ಮಾಡಬೇಕಾಗುತ್ತೆ. ಯಾವುದೇ ನೀವು ಲೋನ್ ತೊಗೊಳ್ಳಿ, ಎಸ್ಪೆಷಲಿ ಅಸೆಟ್ ಬಿಲ್ಡ್ ಮಾಡೋದಕ್ಕೆ ಯಾವುದೇ ಥರದ ಲೋನ್ ತೊಗೊಂಡ್ರೆ ಅದಕ್ಕೆ ಆದಂಥ ತಕ್ಕದಾದಂಥ ಒಂದು ಇನ್ವೆಸ್ಟ್ಮೆಂಟ್ ಮೋಡ್ನ ನೀವು ಚೂಸ್ ಮಾಡ್ಕೊಳ್ಳಿ. ಐದರ್ ಇಟ್ ಈಸ್ ಆನ್ ಈಕ್ವಿಟಿ ಆಗ್ಬೋದು, ಬಾಂಡ್ಸ್ ಆಗ್ಬೋದು, ಬೇರೆ ಯಾವ್ದಾದ್ರು ಅಸೆಟ್ ಕ್ಲಾಸಸ್ ಮ್ಯೂಚುವಲ್ ಫಂಡ್ಸ್ ಆಗ್ಬೋದು. ಯಾವುದೇ ಚೂಸ್ ಮಾಡಿದ್ರು ವೇರ್ ಇಟ್ ಕ್ಯಾನ್ ಬಿಲ್ಡ್ ಯುವರ್ ಇನ್ವೆಸ್ಟ್ಮೆಂಟ್ ಅಸೆಟ್ಸ್ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಲ್ಕುಲೇಷನ್. ಸೊ ಇದನ್ನು ನೀವು ಮಾಡ್ಕೊತ ಹೋದರೆ ಸೊ ನಿಮ್ಮ ಪರ್ಸ್ನಲ್ ಫೈನಾನ್ಸ್ ಜೊತೆಗೆ ಇನ್ವೆಸ್ಟ್ಮೆಂಟ್ ಸೈಕಲ್ ಏನಿರುತ್ತೆ ಅದು ಕೂಡ ಹಾಳಾಗೋದಿಲ್ಲ. ಬಟ್ ಮೋರ್ ಓವರ್ ಯು ವಿಲ್ ನಾಟ್ ಪೇಯಿಂಗ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಮೌಂಟ್ ಅನ್ನೋದನ್ನು ಪೇ ಮಾಡೋಂಗೆ ಇರೋದಿಲ್ಲ. ನೀವು ಅಲ್ಲಿ ಏನು ಪೇ ಮಾಡ್ತೀರೋ ಅದು ರಿಟರ್ನ್ಸ್ ಆಗಿ ನಿಮಗೆ ಇನ್ವೆಸ್ಟ್ಮೆಂಟ್ ರಿಟರ್ನ್ಸಲ್ಲಿ ವಾಪಸ್ ಬಂದೇ ಬರುತ್ತೆ. ಸೊ ಇದನ್ನು ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.